ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿಕ್ಷರ್ ಸಿದ್ದು. ಇಲ್ಲಿ ಬಿದ್ರಳ್ಳಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ, ಉನ್ನತೀಕರಿಸಿದ ಪ್ರೌಢಶಾಲೆಗೆ ಬಂದಿದ್ದೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಹಿಡಿತಾ ಇದೆಯಾ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿಕ್ಷರ್ ಸಿದ್ದು. ನಾನು ಭೇಟಿ ಕೊಡ್ತಕ್ಕಂಥ ಊರು ಬಿದ್ರಳ್ಳಿ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇದು ಉನ್ನತೀಕರಿಸಿದ ಪ್ರೌಢಶಾಲೆ. ಸರಿನಾ? ಈ ಉನ್ನತೀಕರಿಸಿದ ಪ್ರೌಢಶಾಲೆ ಅಂತಂದರೆ ಮಕ್ಕಳಿಗೆ ಎಲ್ಲ ಫೆಸಿಲಿಟಿ ಇರಬೇಕು. ಮುಖ್ಯವಾಗಿ ಇವತ್ತಿನ ದಿನ ಏನೇ ಇಲ್ಲ ಅಂತಂದ್ರೂ ಕಂಪ್ಯೂಟರ್ ತರಬೇತಿ ಇರಬೇಕು. ಸುಮಾರು ಮಕ್ಕಳು ಗ್ರಾಮಸ್ಥರನ್ನ ನಾನು ವಿಚಾರಿಸಿದಾಗ ಅವ್ರನ್ನ ನಾನು ಮುಂದೆಗಡೆ ವೀಡಿಯೋನೂ ಕೂಡ ಮಾಡಿದ್ದೀನಿ. ಅವ್ರ ಮುಂದಿನ ಭವಿಷ್ಯದಲ್ಲಿ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಆ ವೀಡಿಯೋನ ಈ ಇದರಲ್ಲಿ ಬಿಡ್ತಾ ಇಲ್ಲ ಅಷ್ಟೇ. ಏನಪ್ಪ ಅಂತಂದರೆ ಅವ್ರ ಕಂಪ್ಯೂಟರ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅಲ್ಲಿ ನೋಡ್ತಾ ಇದ್ರಲ್ಲ ಗಣಕಯಂತ್ರದ ಕೊಠಡಿ ಅಂತ ಏನಿದೆ, ಅದರಲ್ಲಿ ಕಂಪ್ಯೂಟರ್ ಇದೆಯಾ ಇಲ್ವಾ ಎನ್ನೋದೇ ನಮ್ಮ ದೊಡ್ಡ ಪ್ರಶ್ನೆ. ಸರಿನಾ? ಇದೇ ರೀತಿ ಇಲ್ಲಿ ಈ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರ ಮಕ್ಕಳು ಇದೇ ಸ್ಕೂಲಲ್ಲಿ ಏನಾದ್ರು ಓದ್ತಾ ಇದ್ದಾರೆ, ಅದ್ರ ಬಗ್ಗೆ ಆ ಶಿಕ್ಷಕರು ಮಾತಾಡ್ತಾ ಇದ್ರಾ ಇಲ್ವಾ ಒಂದು ಕ್ವಶನ್. ಸರಿನಾ? ಅವ್ರ ಮಕ್ಕಳು ಯಾವುದೋ ಸ್ಕೂಲಲ್ಲಿ ಇವರು 50,000 ಸಂಬಳ ತಗೊಂಡು 12,000 ಸಂಬಳ ತಗೊಳ್ಳೋ ಅಂತ ಟೀಚರ್ಸ್ಗೆ ಹೋಗಿ ಸರ್ ನನ್ನ ಮಗಳು ಹೇಗೆ ಓದ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಇವ್ರು ಮಾಡೋ ಪಾಠ ಇವ್ರ ಮಕ್ಕಳಿಗೆ, ಅವ್ರು ಮಾಡ್ತಕ್ಕಂಥ ಪಾಠ ಅವ್ರ ಮಕ್ಕಳಿಗೆ ಇಡ್ಸೋದಿಲ್ವಾ? ಅಥವಾ ಏನಾದರೂ ಇವರೇ ಕಡಿಮೆ ಮಾಡ್ತಾ ಇದ್ದಾರೆ? ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ, ಇವತ್ತಿನ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತಂದರೆ ಶಿಕ್ಷಕರನ್ನ ಮೊಟ್ಟೆ ತರೋದಕ್ಕೆ, ತರಕಾರಿ ತರೋದಕ್ಕೆ, ಮತ್ತು ಇನ್ನೇನು ಮಾಡ್ತಾ ಇದ್ದಾರೆ ಜಾತಿ ಗಣತಿ ಮಾಡೋದಕ್ಕೆ, ಇದಕ್ಕೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ. ಯಾಕೆ? ಮಕ್ಕಳಿಗೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಇವತ್ತಿನ ದಿನ ಎಲ್ಲೇ ಹೋದರೂ ಒಂದು ಕೆಲಸ ಮಾಡಬೇಕು ಅಂದರೆ ಕಂಪ್ಯೂಟರ್ ತರಬೇತಿ ಅತ್ಯಗತ್ಯ. ಅಂಥದ್ರಲ್ಲಿ ಇಲ್ಲಿ ವಿಚಾರಣೆ ಮಾಡ್ತಕ್ಕಂಥದ್ರಿಂದ ಗ್ರಾಮಸ್ಥರು ಮತ್ತು ಒಂದಷ್ಟು ಸ್ಟೂಡೆಂಟ್ಗಳನ್ನ ವಿಚಾರಣೆ ಮಾಡಿದೆ. ಅವ್ರು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯಾದಂಥ ಕಂಪ್ಯೂಟರ್ ತರಬೇತಿ ಇಲ್ಲ. ಏನಿದೆ, ಬೇರೆ ಪ್ರೈವೇಟ್ ಶಾಲೆಗಳಲ್ಲಿ ಪ್ರೊಡಕ್ಟರ್ ಮೂಲಕ ಪಾಠವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಬಂದಿದೆ. ಈಗ ಇಷ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಇಷ್ಟು ಕೂಡ ಟ್ಯಾಕ್ಸ್ನ ಅಮೌಂಟ್ನ ವಿನಿಯೋಗ ಮಾಡ್ತಾಯಿದ್ರು ಅದು ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಶಾಲೆಗಳಿಗೆ ಉಪಯೋಗ ಆಗ್ತಾ ಇಲ್ಲ. ಏನು ಮಾಡ್ತಾಯಿದ್ರಿ ನೋಡಿ, ಇಲ್ಲಿ ಪ್ಲೇ ಗ್ರೌಂಡ್ ಅಂತ ಏನು ನೋಡ್ತಾ ಇದ್ದೀರಾ, ಇದು ಸಣ್ಣ ಪುಟ್ಟ ಪ್ಲೇ ಗ್ರೌಂಡು. ಯಾವುದೇ ರೀತಿಯಾದಂಥ ಆಟ ಆಡೋದಕ್ಕಾಗಲ್ಲ. ಆಡಿದ್ರೆ ಏನಾದರೂ ಒಂದು ಕಬಡ್ಡಿ ಆಡ್ಬೋದು, ಇದೊಂದು ಆಡ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೇ ರೀತಿಯಾದಂಥ ಪ್ಲೇ ಗ್ರೌಂಡ್ ಇಲ್ಲ. ಪ್ರೊಡಕ್ಟರ್ಗಳು ಮತ್ತು ಮಗದೊಂದು ಪ್ರೈವೇಟ್ ಶಾಲೆಗಳಲ್ಲಿ ದೊರೆತಕ್ಕಂಥ ಸೌಲಭ್ಯಗಳು ಗೌರ್ಮೆಂಟ್ ಶಾಲೆಯಲ್ಲಿ ಯಾಕಿಲ್ಲ? ಸರಿನಾ? ನಾನು ಈ ಮುಖಾಂತರ ಏನು ಹೇಳೋದು ಗೊತ್ತಾ, ಈ ಟೀಚರ್ಸ್ಗಳು ಮತ್ತು ಗೌರ್ಮೆಂಟ್ ಎಂಪ್ಲಾಯಿಗಳು ಏನಿದ್ದಾರೆ ಅವರು ತಿನ್ನೋದಕ್ಕೆ ಗೌರ್ಮೆಂಟ್ ಮತ್ತು ನಮ್ಮ ಟ್ಯಾಕ್ಸ್ನ ಅಮೌಂಟ್ ಅವ್ರಿಗೆ ಬೇಕು. ಆದರೆ ನಮ್ಮ ಸೌಲಭ್ಯಗಳು ಉಚಿತ. ವೀಕ್ಷಕರೇ, ನಾನು ನಿಮ್ಮ ಶಿಕ್ಷರ್ ಸಿದ್ದು. ಇವತ್ತು ಮೊದಲೇ ವರದಿ ಮಾಡ್ತಿರ್ತಕ್ಕಂಥ ಬಿದ್ರಳ್ಳಿ ಎಂಬ ಗ್ರಾಮಕ್ಕೆ ಮತ್ತೆ ಫೋನ್ ಮಾಡಿ ಗ್ರಾಮಸ್ಥರು ಕರೆಸಿದ್ದಾರೆ ನನ್ನನ್ನು. ಅಲ್ಲಿಗೆ ಬಂದಿದ್ವಿ. ಏನು ಅಂತಂದರೆ, ಈ ಗ್ರಾಮದಲ್ಲಿ ಈ ವಾಟ್ರ್ ಟ್ಯಾಂಕ್ ಬಗ್ಗೆ ಸುದ್ದಿ ಮಾಡಿದ್ವಲ್ಲ, ಅದಕ್ಕೆ ಈ ವಾಟ್ರ್ ಟ್ಯಾಂಕ್ ಇಲ್ಲಿಗೆ ಬರೋದಕ್ಕೆ ಬೇರೆ ರೀತಿಯ ಕಾರಣಗಳೇ ಇವೆ. ಸರಿನಾ? ಏನು ಅಂತ 30 ವರ್ಷಗಳ ಹಿಂದಿನ ಹಳೆ ಟ್ಯಾಂಕಲ್ಲಿ ನೀರು ಇವತ್ತು ಯೂಸ್ ಆಗ್ತಾ ಇದೆ. ಇತ್ತೀಚೆಗೆ ಕಟ್ತಂಥ 5 ವರ್ಷಗಳ ಹಿಂದೆ ಕಟ್ತಂಥ ಈ ವಾಟರ್ ಟ್ಯಾಂಕು ಯಾವುದಕ್ಕೂ ಉಪಯೋಗ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಇದೆ. ನಾನು ಆ ಕ್ಯಾಸ್ಟ್ ಬಗ್ಗೆ ಮೆನ್ಷನ್ ಮಾಡಲ್ಲ. ಇದು ಗೌರ್ಮೆಂಟ್, ಈ ನಕ್ಷೆ ಪ್ರಕಾರ ಗೌರ್ಮೆಂಟ್ ರೋಡ್ ಬರುತ್ತೆ. ಆ ರೋಡ್ನಲ್ಲಿ ಇದು ಅಕ್ರಮವಾಗಿ ಇದನ್ನು ಕಟ್ಟಿದ್ದಾರೆ. ಏನಕ್ಕೋಸ್ಕರ ಅಂದರೆ ಇದು ಗೋಮಾಳ ಜಮೀನಾಗಿರೋದ್ರಿಂದ ಇಲ್ಲಿ ಆ ಕ್ಯಾಸ್ಟ್ನವ್ರು ಬಂದು ಸಡ್ಡು ಹಾಕಿ ಮತ್ತೊಂದು ಹಾಕಿ ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರೆ ಅನ್ನೋದ್ರಿಂದ ಅಧಿಕಾರಿಗಳಿಗೆ ಮನವೊಲಿಸಿ ಕಾಣದ ಕೈ ಇದನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ. ಈ ಟ್ಯಾಂಕ್ನ ಇದು ಸದುಪಯೋಗ ಆಗ್ತಾ ಇಲ್ಲ. ಇದರಲ್ಲಿ ಸುಮ್ಮನೆ ಪ್ರಜೆಗಳ ಟ್ಯಾಕ್ಸ್ ದುಡ್ಡನ್ನ ವ್ಯರ್ಥ ಮಾಡಿದ್ದಾರೆ. ಇಲ್ಲಿ ಮಾಡ್ತಕ್ಕಂಥ ಇಂಜಿನಿಯರ್ನ ನಾನು ಈ ಮುಖಾಂತರ ಏನು ಹೇಳೋದು ಅಂದರೆ, ಅವನ್ನ ಪಟ್ಟು ಇಲ್ಲಿ ಏನು ಖರ್ಚಾಗಿದೆ ಈ ವೆಚ್ಚನ ಯಾವ ರೀತಿ ಮಾಡ್ದ ಅದನ್ನು ಅವನ ಹತ್ರನೇ ಭರಿಸಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮಾಧ್ಯಮಗಳಿದಾರಲ್ಲ, ಅವರು ದೊಡ್ಡ ವಿಷಯಗಳು, ರಾಜಕಾರಣಿ ವ್ಯಕ್ತಿಗಳ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮತ್ತೊಂದು ಅಂಗನೇ ಮಾಧ್ಯಮ ಅಂತ ಹೇಳ್ತಾರೆ. ಮಾಧ್ಯಮದವರು ದುಡ್ಡು ಇಸ್ಕೊಂಡು ಬೇರೆ ಇವ್ರಿಗೆ ರಾಜಕಾರಣಿಗಳು ಹಿಂದೆನೇ ಇರ್ತಾರೆ. ಬಡವ್ರದ್ದು ಯಾರ್ದು ಬೇಕಾಗಿಲ್ಲ, ಅವ್ರಿಗೆ ರಾಜಕಾರಣಿಗಳದೇ ಬೇಕು. ಇದೊಂದೇ ಸಮಸ್ಯೆ ಅಲ್ಲ. ಈ ಬಿದ್ರಳ್ಳಿ ಅಂತಕ್ಕಂಥದ್ದು ಈ ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ ಮತ್ತು ಮಾದೇವಪುರ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಇದೊಂದು ಊರಲ್ಲಿ ಇದೊಂದೇ ಸಮಸ್ಯೆ ಅಲ್ಲ. ಇದೇನು ಮಾಧ್ಯಮದವರು ಇದೇ ರೀತಿ ಮಾಡ್ತಾ ಇದ್ರೆ ಮುಂದೊಂದು ದಿನ ಮಾಧ್ಯಮಕ್ಕೂ ಕೂಡ TRP ಮೂಲಕ ಮತ್ತೊಂದಾಗಿ ಓಟ್ನ ನಡೆಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಪ್ರಜೆಗಳು ಯಾವ ಓಟ್ಗೆ ಮತ್ತು ಯಾವ ಸುದ್ದಿಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅವ್ರಿಗೆ ಮಾತ್ರ ಪ್ರಜೆಗಳ ದುಡ್ಡನ್ನು ರೇಸಿಂಗ್ ಇಟ್ಬಿಡೋಣ ಬಿಡಿ. ಮುಂದೊಂದು ದಿನ ಇವ್ರಿಗೆ ರಾಜಕೀಯದವರೇ ಹೆಚ್ಚು ಅಂತಂದಾದರೆ ಈ ಗ್ರಾಮಗಳೆಲ್ಲ ಎಲ್ಲಿ ಹೋಗಬೇಕು? ಗ್ರಾಮದ ಪರಿಸ್ಥಿತಿನ ಕೇಳೋರೇ ದಿಕ್ಕಿಲ್ಲ. ನಾನು ಕೂಡ ಯೂಟ್ಯೂಬ್ನಲ್ಲಿ ಒಂದು ವರದಿಯನ್ನು ಮಾಡಿರ್ತೀನಿ, ಅದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಪಾಂಡಿಂಗ್ ಇರೋದಿಲ್ಲ.
ಓಪನ್ ಆಗಿ ಮೀಡಿಯಾದವ್ರಿಗೆ ಚಾಲೆಂಜ್ ಆಗ್ತೀನಿ, ನಮ್ಮಲ್ಲೇ ಮೊದಲು ಅಂತ ಏನು ವರದಿನ ಮಾಡ್ತೀರಾ ನೀವು, ನಿಮ್ಮಲ್ಲಿ ನಿಮ್ಮ ಮಾಧ್ಯಮ ಧರ್ಮ ಇದ್ದರೆ ಇಲ್ಲಿ ಬಂದು ವರದಿ ಮಾಡಿ. ಇದು ನಾನು ಹೇಳ್ತಾ ಇರೋದು ಸುಳ್ಳ ರಿಯಾಲಿಟಿನ ಚೆಕ್ಕ ನೀವೇ ಬಂದು ಮಾಡಿ. ಇದ್ರ ಮುಖಾಂತರ ನಾನು ಹೇಳ್ತೀನಿ, ಏನು ನಮ್ಮಲ್ಲೇ ಮೊದಲು ಈ ಊರಿನ ಸವರ್ಣೀಯರ ದಬ್ಬಾಳಿಕೆಗೆ ಯಾವುದೇ ರೀತಿಯಾದಂಥ ದಲಿತ ಸಂಘಟನೆಗಳು ಬಂದು ಹೋರಾಟ ಮಾಡ್ತಾ ಇಲ್ಲ. ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ಯಾವ ದಲಿತ ಸಂಘಟನೆ ಬಂದು ಹೋರಾಟ ಮಾಡ್ತದೆ ನಾನು ನೋಡೇ ಬಿಡ್ತೀನಿ. ನೋಡೋಣ, ಈಗ ನೋಡ್ತೀನಿ ಮೀಡಿಯಾ ನಮ್ಮವ್ರು ಬರ್ತಾರ ಫಸ್ಟು, ಇಲ್ಲ ಸಂಘಟನೆಗಳು ಬರ್ತಾರ ಇದ್ರ ಬಗ್ಗೆ ಹೋರಾಡಲು ನಾನು ನೋಡ್ತೀನಿ. ಈ ಸಿಕ್ಸರ್ಸ್ ಇದ್ದು ನಿಮಗೆ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾನೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ನೋಡಿ ಅದನ್ನು ಮರಿಬೇಡಿ ಯೂಟ್ಯೂಬಲ್ಲಿ.